ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪುಲ್ವಾಮಾದಲ್ಲಿ ಮತ್ತೆ ಓರ್ವ ಉಗ್ರನ ಹತ್ಯೆಯಾಗಿದೆ. ಉಗ್ರ ಸಂಹಾರವನ್ನ ಮುಂದುವರಿಸ್ತಾ ಇದೆ ಭಾರತೀಯ ಸೇನೆ. ಈಗ ಮತ್ತೋರ್ವ ಉಗ್ರನ ಹತ್ಯೆಯಾಗಿದೆ. ಯೋಧರು ನಡೆಸಿದಂತಹ ಕಾರ್ಯಾಚರಣೆಯಲ್ಲಿ ಎನ್ಕೌಂಟರ್ಗೆ ಓರ್ವ ಉಗ್ರ ಬಲಿ. ಟ್ರಾಲ್ನ ನಾದಿರ್ ಪ್ರದೇಶದಲ್ಲಿ ಎನ್ಕೌಂಟರ್ ಆಗಿದೆ. ಯೋಧರು ಮತ್ತು ಉಗ್ರರ ಮಧ್ಯೆ ಗುಂಡಿನ ಚಕಮಕಿ ನಡೆಯಿತು. ಒಬ್ಬನನ್ನ ಹತ್ಯೆ ಮಾಡಲಾಗಿದೆ. ಇನ್ನೂ ಇಬ್ಬರು ಭಯೋತ್ಪಾದಕರು ಅಡಗಿರುವ ಶಂಕೆ ಇದೆ. ಆ ಉಗ್ರರನ್ನ ಸುತ್ತುವರೆದಿದ್ದಾರೆ ಯೋಧರು, ಪೊಲೀಸರು. ಉಗ್ರರ ವಿರುದ್ಧದ ಕಾರ್ಯಾಚರಣೆ ಮುಂದುವರೆದಿದೆ. ನೆನೆಯಷ್ಟೇ 3 ಉಗ್ರರನ್ನ ಹತ್ಯೆ ಮಾಡಲಾಗಿತ್ತು. ಈಗ ಮತ್ತೊಂದು ಕಾರ್ಯಾಚರಣೆ. ಕಳೆದ 48 ಗಂಟೆಯಲ್ಲಿ 2ನೇ ಎನ್ಕೌಂಟರ್. ಮತ್ತೋರ್ವ ಉಗ್ರನ ಹತ್ಯೆಯಾಗಿದೆ. ಪುಲ್ವಾಮಾದಲ್ಲಿ ನಡೆದಿರುವಂತಹ ಕಾರ್ಯಾಚರಣೆ ಇದು. ಯೋಧರ ಎನ್ಕೌಂಟರ್ಗೆ ಕಳೆದ 48 ಗಂಟೆಯಲ್ಲಿ ಇದು 2ನೇ ಎನ್ಕೌಂಟರ್. ಮತ್ತೋರ್ವ ಯೋಧನ ಕಾರ್ಯಾಚರಣೆಯಲ್ಲಿ ಉಗ್ರ ಬಲಿಯಾಗಿರುವಂಥದ್ದು. ಭಾರಿ ಗುಂಡಿನ ಚಕಮಕಿ ನಡೀತು. ಗಮನಿಸ್ತಾ ಇದ್ದೀವಿ ಒಂದು ಕಡೆ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದಿರೋದನ್ನ. ನೆನೆಯ ಎನ್ಕೌಂಟರ್ನಲ್ಲಿ 3 ಉಗ್ರರನ್ನೇನು ಹತ್ಯೆ ಮಾಡಲಾಯಿತು. AK-47 ರೈಫಲ್ ಸೇರಿದಂತೆ ಹಲವು ಶಸ್ತ್ರಾಸ್ತ್ರಗಳನ್ನು ನಿನ್ನೆ ವಶಕ್ಕೆ ಪಡೆದುಕೊಳ್ಳಲಾಯಿತು. ಮೊನ್ನೆ 3 ಉಗ್ರರು ಹತ್ಯೆಯಾಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಕಳೆದ 48 ಗಂಟೆಯಲ್ಲಿ ಇದು 2ನೇ ಬಾರಿಗೆ ಎನ್ಕೌಂಟರ್. ಮೊನ್ನೆ 3 ಉಗ್ರರ ಹತ್ಯೆ. ಈಗ ಮತ್ತೋರ್ವ ಉಗ್ರನ ಹತ್ಯೆಯಾಗಿದೆ. ಇದು ಪುಲ್ವಾಮಾದಲ್ಲಿ ನಡೆದಿರುವಂತಹ ಕಾರ್ಯಾಚರಣೆ. ಈ ರೀತಿ ಆಪರೇಷನ್ ಸಿಂಧೂರ ಮುಂದುವರಿತಾ ಇದೆ. ಉಗ್ರರ ಸಂಹಾರ ಮುಂದುವರಿತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಬೇಟೆ ಮುಂದುವರಿತಾ ಇದೆ. ಪುಲ್ವಾಮಾ ಅವಂತಿಪುರದ ಟ್ರಾಲ್ ಬಳಿ ನಡೆದಂತಹ ಆಪರೇಷನ್ ಇದು. ಟ್ರಾಲ್ ಪ್ರದೇಶದಲ್ಲಿ ಇನ್ನೂ 2-3 ಉಗ್ರರು ಅಡಗಿರೋ ಶಂಕೆ ಇದೆ. ಅವರನ್ನ ಸುತ್ತುವರೆದಿದ್ದಾರೆ ಯೋಧರು, ಪೊಲೀಸರು. ಮೇ 13ರಂದು 3ರನ್ನ ಫಿನಿಶ್ ಮಾಡಿತ್ತು ಸೇನೆ. ಆ ಬಳಿಕ ಮತ್ತೆ ಕಾರ್ಯಾಚರಣೆ ಮುಂದುವರಿತಾ ಇದೆ. ಅರಣ್ಯ ಪ್ರದೇಶದಲ್ಲಿ ಅಡಗಿ ಕುಳಿತಿದ್ದಂತಹ 3 ಉಗ್ರರನ್ನ ಹತ್ಯೆ ಮಾಡಲಾಗಿತ್ತು. ಈಗ ಪುಲ್ವಾಮಾದ ಬಳಿ ಮತ್ತೊಂದು ಕಾರ್ಯಾಚರಣೆ ನಡೆದಿದೆ. ಆ ಕಾರ್ಯಾಚರಣೆಯಲ್ಲಿ ಎನ್ಕೌಂಟರ್ನಲ್ಲಿ ಒಬ್ಬ ಉಗ್ರ ಬಲಿಯಾಗಿದ್ರೆ ಇನ್ನೂ 2-3 ಅಡಗಿರೋ ಶಂಕೆ ಇದೆ. ಅವರನ್ನ ಸುತ್ತುವರೆದಿದ್ದಾರೆ ಯೋಧರು ಮತ್ತು ಪೊಲೀಸರು. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಉಗ್ರರ ಸಂಹಾರವನ್ನ ಮುಂದುವರಿಸ್ತಾ ಇದೆ ಸೇನೆ. ಮೊದಲಿನಿಂದಲೂ ಕೂಡ ಸರ್ಕಾರ ಮತ್ತು ಸೇನೆ ಹೇಳ್ಕೊಂಡು ಬಂದಿದ್ದೆ ಅದನ್ನ ನಾವು ಉಗ್ರರ ಸಂಹಾರವನ್ನ ಮುಂದುವರಿಸ್ತೀವಿ, ಆಪರೇಷನ್ ಸಿಂಧೂರ ಮುಂದುವರಿಯುತ್ತೆ ಅಂತ. ನಾವು ಮೊನ್ನೆ ನಡೆದಂತಹ ಎನ್ಕೌಂಟರ್ ನೋಡಿದ್ವಿ. ಮತ್ತೆ ಈಗ ಇನ್ನೊಂದು ಪುಲ್ವಾಮಾದಲ್ಲಾದಂತಹ ಎನ್ಕೌಂಟರ್, ಮತ್ತೋರ್ವ ಉಗ್ರನ ಹತ್ಯೆಯಾಗಿದೆ. ಈ ಜಮ್ಮುನಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ, ಒಟ್ಟಾರೆ ಉಗ್ರರ ವಿರುದ್ಧದ ಯೋಧರ ಸಮರ ಹೇಗೆ ಸಾಗ್ತಾ ಇದೆ ಅಂತ? ಹೌದು ಪ್ರತಿಮಾ, ಪುಲ್ವಾಮಾ ಪಹಲ್ಗಾಮ್ ದಾಳಿಯ ಬಳಿಕ ಭಾರತೀಯ ಸೇನೆ ಹಾಗೂ ಜಮ್ಮು ಕಾಶ್ಮೀರ ಪೊಲೀಸರು ನಿರಂತರವಾದಂತಹ ಕಾರ್ಯಾಚರಣೆಯನ್ನ ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಮಾಡ್ತಾ ಇರುವಂತಹದ್ದು. ಬಹುಮುಖ್ಯವಾಗಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಸೇನಾ ನೆಲೆಗಳನ್ನ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಧ್ವಂಸ ಮಾಡಲಾಯಿತು. ಇನ್ನು ಜೊತೆಗೆ ಆಪರೇಷನ್ ಸಿಂಧೂರ ಗಡಿಯ ಒಳಗೂ ಕೂಡ ಮುಂದುವರೆದಿರುವಂತಹದ್ದು. ಕಳೆದ 48 ಗಂಟೆಗಳಲ್ಲಿ 4 ಉಗ್ರರನ್ನ ಹತ್ಯೆ ಮಾಡಲಾಗಿದೆ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು. ಬಹುಮುಖ್ಯವಾಗಿ ಪುಲ್ವಾಮಾ, ಅವಂತಿಪುರ ಜೊತೆಗೆ ಶೋಪಿಯಾನ್ ಈ ಪ್ರದೇಶಗಳಲ್ಲಿ, ಅಂದ್ರೆ ದಕ್ಷಿಣ ಕಾಶ್ಮೀರದಲ್ಲಿ ಬರ್ತಕ್ಕಂಥ ಈ ಪ್ರದೇಶಗಳಲ್ಲಿ ಉಗ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಅಡಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ನಿರಂತರವಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಜೊತೆಗೆ ಉಗ್ರರನ್ನ ಹತ್ಯೆ ಮಾಡುವಂತ ಕೆಲಸವನ್ನು ಕೂಡ ಜಮ್ಮು ಕಾಶ್ಮೀರ ಪೊಲೀಸರು ಮಾಡ್ತಾ ಇದ್ದಾರೆ. ಇವತ್ತು ಬಹು ಮುಖ್ಯವಾಗಿ ಪುಲ್ವಾಮಾದಲ್ಲಿ ಓರ್ವ ಉಗ್ರನನ್ನ ಹತ್ಯೆ ಮಾಡಲಾಗಿದೆ. ಇದು ಲಷ್ಕರ್ ಎ ತೊಯ್ಬಾಗೆ ಸೇರಿದಂತ ಉಗ್ರ ಅನ್ನುವಂತ ನಿಟ್ಟಿನಲ್ಲಿ ಹೇಳಲಾಗಿದೆ. ಮತ್ತೆ ಇದು ನಡೆದಿರ್ತಕ್ಕಂಥ ಅವತಿಪುರದ ಟ್ರಾಲ್ ಪ್ರದೇಶದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಿರುವಂತಹದ್ದು. ಕಳೆದ 48 ಗಂಟೆಗಳ ಹಿಂದೆ ಕೂಡ ಇದೇ ರೀತಿಯಂತ ಒಂದು ದೊಡ್ಡ
ದೊಡ್ಡ ಕಾರ್ಯಾಚರಣೆಯನ್ನ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಮಾಡಿದ್ರು. ಈ ಕಾರ್ಯಾಚರಣೆಯಲ್ಲಿ 3 ಉಗ್ರರನ್ನ ಹತ್ಯೆ ಮಾಡಲಾಗಿತ್ತು. ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಆ ಉಗ್ರರಿಂದ ವಶಪಡಿಸಿಕೊಳ್ಳಲಾಗಿತ್ತು. AK-47 ಗ್ರೆನೇಡ್ ಮತ್ತೆ ಬುಲೆಟ್ ಪ್ರೂಫ್ ಜಾಕೆಟ್ಗಳು ಸೇರಿದಂತೆ 1 ಲಕ್ಷಕ್ಕೂ ಹೆಚ್ಚು ಹಣವನ್ನ ಕೂಡ, ಭಾರತೀಯ ಕರೆನ್ಸಿಯನ್ನ ಕೂಡ ಅವರ ಹತ್ರ ವಶಪಡಿಸಿಕೊಳ್ಳಲಾಗಿತ್ತು. ಮತ್ತೆ ಅವರ ಬಳಿ ಇದ್ದಂತ ಆಹಾರ ಸಾಮಗ್ರಿಗಳು ಮತ್ತೆ ಅವ್ರು ಎಲ್ಲಿ ಉಳ್ಕೊಳ್ತಾರೆ, ಅವ್ರು ಯಾರು ಸಹಾಯ ಮಾಡಿದ್ರು ಅವರೆಲ್ಲರನ್ನು ಕರೆದು ವಿಚಾರಣೆಯನ್ನು ಕೂಡ ಜಮ್ಮು ಕಾಶ್ಮೀರ ಪೊಲೀಸರು ಮಾಡಿದರು. ಮತ್ತೆ ಕಾರ್ಯಾಚರಣೆ ನಿರಂತರವಾಗಿ ಮುಂದುವರಿತಿರುವಂತದ್ದು. ಇವತ್ತು ಕೂಡ ಅವಂತಿಪುರದ ಟ್ರಾಲ್ ಪ್ರದೇಶದಲ್ಲಿ ನಿರಂತರವಾದಂತಹ ಕಾರ್ಯಾಚರಣೆ ಮಾಡಿ ಓರ್ವ ಉಗ್ರನನ್ನ ಹತ್ಯೆ ಮಾಡಲಾಗಿದೆ. ಕಳೆದ 48 ಗಂಟೆಗಳಲ್ಲಿ ಒಟ್ಟು 4 ಉಗ್ರರನ್ನು ಹತ್ಯೆ ಮಾಡಿದಂತಾಗಿದೆ. ಇನ್ನು ಬಹು ಮುಖ್ಯವಾಗಿ 2 ಅಥವಾ 3 ಉಗ್ರರು ಇದೇ ಟ್ರಾಲ್ ಪ್ರದೇಶದಲ್ಲಿ ಅಡಗಿ ಕುಳಿತುಕೊಂಡಿರುವಂತಹ ಸಾಧ್ಯತೆ ಇದೆ. ಅವರ ಶೋಧ ಕಾರ್ಯ ಕೂಡ ಮುಂದುವರಿಯುತ್ತಿರುವಂತದ್ದು. ಮತ್ತೆ ನಿರಂತರವಾಗಿ ಆಪರೇಷನ್ ಕಾರ್ಯಾಚರಣೆ ಮುಂದುವರಿತಾ ಇದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಕಾಶ್ಮೀರ ಹಾಗೂ ಬಹುಮುಖ್ಯವಾಗಿ ದಕ್ಷಿಣ ಕಾಶ್ಮೀರದಲ್ಲಿ ಅವಂತಿಪುರ ಆಗಿರ್ಬೋದು, ಪುಲ್ವಾಮಾ ಜೊತೆಗೆ ಶೋಪಿಯಾನ್ ಈ ಪ್ರದೇಶದಲ್ಲಿ ಕಾಡುಗಳಲ್ಲಿ ಅಡಗಿ ಕುಳಿತಿರ್ತಕ್ಕಂತಹ ಉಗ್ರರನ್ನ ಹುಡುಕಿ ಕೊಳ್ಳುವಂತಹ ಪ್ರಯತ್ನಗಳು ಈಗ ನಡೀತಾ ಇರುವಂತಹದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ.